ಬಿಹಾರ ತೀರ್ಪು ಬಂದಾಗಿದೆ. ನಂಬರ್ಸ್ ಮತ್ತೆ ಇನ್ಕ್ರೀಸ್ ಆಗಿದೆ. ಈ ಹಿಂದೆ 2010ರಲ್ಲಿ ವಿಧಾನಸಭಾ ಚುನಾವಣೆ ನಡೆದಾಗ ಅಂದ್ರೆ 2005ರಲ್ಲಿ ಮೊದಲ ಬಾರಿಗೆ ನಿತೀಶ್ ಕುಮಾರ್ ಅವರು ಅಧಿಕಾರಕ್ಕೇರಿದ್ದು ಮುಖ್ಯಮಂತ್ರಿಯಾಗಿ. 2010ರಲ್ಲಿ ಮತ್ತೊಂದು ಚುನಾವಣೆಯನ್ನ ಎದುರಿಸ್ತಾರೆ. ಆಗ್ಲೂ ಕೂಡ ಟ್ರೆಮೆಂಡಸ್ ವಿನ್ ಬಿಜೆಪಿ ಹಾಗೆ ಜೆಡಿಯುನ ಎನ್ಡಿಎ ಮೈತ್ರಿಕೂಟಕ್ಕೆ 206 ಕ್ಷೇತ್ರ ಎರಡೂ ಪಕ್ಷಗಳು ಸೇರಿ ಗೆದ್ದಿದ್ದು. ಈಗ ಮತ್ತೊಮ್ಮೆ ಅಂಥದ್ದೇ ಮ್ಯಾಂಡೇಟ್ ಕಾಣಿಸ್ತಾ ಇದೆ. ಅಧಿಕಾರಕ್ಕೆ ಬಂದು 2 ದಶಕ ಕಳೆದ ನಂತರವೂ ನಿತೀಶ್ ಕುಮಾರ್ ಅವರ ನೇತೃತ್ವದ ಎನ್ಡಿಎ ಮೈತ್ರಿಕೂಟ 204 ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕೆಲವುದರಲ್ಲಿ ಈಗಾಗಲೇ ಗೆಲುವನ್ನ ದಾಖಲು ಮಾಡಿದೆ. ಮಹಾಗಠಬಂಧನ್ 33 ಕ್ಷೇತ್ರಗಳಿಗೆ ಸೀಮಿತ ಆಗಿದೆ. ಜನ್ಸುರಾಜ್ ಪಕ್ಷದ ಪರ್ಫಾರ್ಮೆನ್ಸ್ 0, ಇತರರು 6. ಮಹಾಗಠಬಂಧನ್ನಲ್ಲಿ ಪಕ್ಷಗಳ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರಿ. ಆರ್ಜೆಡಿ ಕೇವಲ 26 ಕ್ಷೇತ್ರ, ಕಾಂಗ್ರೆಸ್ ಹೀನಾಯ ಸ್ಥಿತಿಯಲ್ಲಿ ಕೇವಲ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಿದೆ, ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮತ್ತೊಂದು ಕಡೆ ಎಡಪಕ್ಷಗಳು ನಂಬರ್ಸ್ ಕಡಿಮೆಯಾಗಿದೆ. ಎಡಪಕ್ಷಗಳದ್ದು ಕೇವಲ 3ಕ್ಕೆ ಇಳಿದು ಬಿಟ್ಟಿದೆ, ಇತರರು 0. ಎನ್ಡಿಎ ಮೈತ್ರಿಕೂಟದಲ್ಲಿ ಯಾವ ಪಕ್ಷದ ಸೀಟು ಎಷ್ಟು ಗಮನಿಸ್ತಾ ಇದ್ದೀರಿ. ಜೆಡಿಯು 82, ಬಿಜೆಪಿ 92, ಎಲ್ಜೆಪಿ 20 ವಿಧಾನಸಭಾ ಕ್ಷೇತ್ರ, ಇತರರು 9. ಮಹಾಗಠಬಂಧನ್ನಲ್ಲಿ ಆರ್ಜೆಡಿ 26, ಕಾಂಗ್ರೆಸ್ 4, ಲೆಫ್ಟ್ 3, ಇತರರು 0. ಒಟ್ಟಾರೆಯಾಗಿ 33 ಮಹಾಗಠಬಂಧನ್ಗೆ ಬಿಹಾರದ ಮತದಾರ ಕೊಟ್ಟಿರುವಂತಹ ಸೀಟು. ಚಂದ್ರಮೋಹನ್ ಡೀಟೇಲ್ಸ್ ನ ಕೊಡ್ತಾ ಇದ್ರು. ಚಂದ್ರಮೋಹನ್, ಬಿಹಾರದಲ್ಲಿ 2 ದಶಕಗಳಿಂದ ಆಲ್ಮೋಸ್ಟ್ 3 ದಶಕಗಳಿಂದ ಜೆಡಿಯು ಜೊತೆ ಮೈತ್ರಿ, ನಿತೀಶ್ ಕುಮಾರ್ ಅವರ ಜೊತೆಗೆ ಬಿಜೆಪಿ ಮೈತ್ರಿ ಕಳೆದ 2 ದಶಕಗಳಿಂದ ಬಿಹಾರದಲ್ಲಿ ಆಡಳಿತ ಇದೆ. ಅಷ್ಟಿದ್ದರ ಹೊರತಾಗಿಯೂ ಕೂಡ ಬಿಜೆಪಿಗೆ ಇದುವರೆಗೆ ತನ್ನ ಮುಖ್ಯಮಂತ್ರಿಯನ್ನ ಮಾಡುವುದಕ್ಕೆ ಬಿಹಾರದಲ್ಲಿ ಸಾಧ್ಯ ಆಗಿಲ್ಲ. ಇದು ಒಂದು ಚರ್ಚೆ ಹಲವು ಸಂದರ್ಭಗಳಲ್ಲಿ ಕೇಳಿ ಬಂದಿದೆ. ಈ ಬಾರಿಯೂ ಕೂಡ 92 ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ. ಜೆಡಿಯು 82 ಸೀಟ್. ಕಳೆದ ಬಾರಿಯೂ ಬಿಜೆಪಿಯ ಸೀಟ್ ಹೆಚ್ಚಾಗಿತ್ತು, ಆದ್ರೆ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಾಯಿತು. ಈ ಬಾರಿಯೂ ಲಾಸ್ಟ್ ಮೊಮೆಂಟ್ ನಲ್ಲಿ ನಿತೀಶ್ ಕುಮಾರ್ ಅವರ ನಾಯಕತ್ವ, ಅವರೇ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಈಗ ಬಂದಿರುವಂತಹ ರಿಸಲ್ಟ್, ಈ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯ ಬಳಿಕ ಆ ನಿರ್ಧಾರದಲ್ಲಿ ಏನಾದ್ರೂ ಬದಲಾವಣೆಗಳಾಗುವಂತಹ ಸಾಧ್ಯತೆ ಇದೆಯಾ? ಏನಾಗಬಹುದು? ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರಾ, ಹೇಗೆ ಅಂತ ಹೇಳಿ ಚಂದ್ರಮೋಹನ್. ವಿದೇಶಿ ಈಗ ಬಿಜೆಪಿ ನಾಯಕರುಗಳು ಚುನಾವಣಾ ಪೂರ್ವ ಮಾತುಗಳಿಗೆ ಬದ್ಧವಾಗಿರೋದಾದ್ರೆ ನಿತೀಶ್ ಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ನೀಡಬೇಕಾಗುತ್ತೆ. ಆದರೆ ಚುನಾವಣಾ ಫಲಿತಾಂಶದ ಬಳಿಕ ಬೇರೆ ರೀತಿಯಾದಂಥ ಲೆಕ್ಕಾಚಾರವನ್ನು ಹಾಕಿದ್ರೆ ಸಿಎಂ ಸ್ಥಾನವನ್ನು ನಮ್ಮ ಪಕ್ಷಕ್ಕೆ ಕೊಡಿ, ನಾವು ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆದ್ದಿದ್ದೇವೆ, ಆ ಕಾರಣಕ್ಕಾಗಿ ನಮಗೆ ಕೊಡಬೇಕು ಅಂತ ಬೇಡಿಕೆಯನ್ನು ಕೂಡ ಇಡ್ಬೋದು. ಈ ಹಿಂದೆ ಮಹಾರಾಷ್ಟ್ರದಲ್ಲೂ ಕೂಡ ಬಿಜೆಪಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದ ಬಳಿಕ ಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನ ಬಿಜೆಪಿ ಸಿಎಂ ಸ್ಥಾನದಲ್ಲಿ ಕೂರಿಸ್ತು. ಅದಕ್ಕೆ ಅಲ್ಲಿನ ಏಕನಾಥ್ ಶಿಂದೆ ಅವರನ್ನು ಕೂಡ ಒಪ್ಪಿಸ್ತು. ಅವ್ರಿಗೆ ಈಗ ಡಿ ಸಿ ಎಂ ಹುದ್ದೆಯನ್ನು ಕೊಟ್ಟಿದೆ. ಹೀಗಾಗಿ ಬಿಹಾರದಲ್ಲಿ ಯಾವ ರೀತಿಯಾದಂಥ ತಂತ್ರವನ್ನು ಬಿಜೆಪಿ ಮತ್ತು ಜೆಡಿಯು ಪಕ್ಷಗಳು ಅನುಸರಿಸ್ತವೆ ಅನ್ನೋದನ್ನು ನೋಡಬೇಕಾಗುತ್ತೆ. ಆದರೆ ಚುನಾವಣೆಗಿಂತ ಮುಂಚಿತವಾಗಿ ನಿತೀಶ್ ಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಕೊಡ್ತೇವೆ, ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಕೂಡ ಅಮಿತ್ ಶಾ ಅವರು ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರು ಎಲ್ಲರೂ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಹಾಗಾಗಿ ನಿತೀಶ್ ಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ನೀಡಬಹುದು. ಈ ಹಿಂದೆ ಕೂಡ ಜೆಡಿಯು ಕಡಿಮೆ ಸ್ಥಾನಗಳನ್ನು ಗೆದ್ದಂತಹ ಸಂದರ್ಭದಲ್ಲೂ ಕೂಡ ಜೆಡಿಯುನ ನಿತೀಶ್ ಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಜೆಪಿ ಪಕ್ಷ ಬಿಟ್ಕೊಟ್ಟಿತ್ತು. ಹೀಗಾಗಿ ಅದೇ ಒಂದು ಸಂಪ್ರದಾಯವನ್ನು ಈ ಬಾರಿಯೂ ಕೂಡ ಮುಂದುವರಿಸಿಕೊಂಡು ಹೋಗ್ಬೋದು. ಆದರೆ ನಿತೀಶ್ ಕುಮಾರ್ ಅವರಿಗೆ ಅವರ ವಯಸ್ಸು ಮತ್ತು ಅನಾರೋಗ್ಯ ಬೇರೆ ಬೇರೆ ಕಾರಣಗಳಿಂದ ಕೂಡ ತಮಗೆ ಸಿಎಂ ಸ್ಥಾನ ಬೇಡ ಅಂತೇಳಿ ಅವರೇನೆ ಬೇರೊಬ್ಬರಿಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡೋವರೆಗೂ ಕೂಡ ನಿತೀಶ್ ಕುಮಾರ್ ಅವರು ಸಿಎಂ ಆಗಿರ್ತಾರೆ. ಹಾಗಾಗಿ ಈಗ ನಿತೀಶ್ ಕುಮಾರ್ ಅವರೇ ಈಗ ಸಿಎಂ ಸ್ಥಾನವನ್ನು ತಾವೇ ವಹಿಸ್ಕೊಳ್ಬೇಕಾ, ಇಲ್ವೇ ಬಿಜೆಪಿ ಪಕ್ಷಕ್ಕೆ ಬಿಟ್ಕೊಡ್ಬೇಕಾ, ಅಥವಾ ಜೆಡಿಯು ಪಕ್ಷದಲ್ಲಿ ಬೇರೊಬ್ಬರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಬೇಕಾ ಅನ್ನೋದ್ರ ಬಗ್ಗೆ ಅವರೇನೆ ಈಗ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಬಿಹಾರದ ಜನ ಕೂಡ ನಿತೀಶ್ ಕುಮಾರ್ ಎಲ್ಲಿವರೆಗೆ ಬಯಸ್ತಾರೋ ಅಲ್ಲಿವರೆಗೆ ಅವರೇ ಕೂಡ ಬಿಹಾರದ ಸಿಎಂ ಆಗಿರಲಿ, ಹಾಗಾಗಿ ನಾವು ಅವರನ್ನೇ ಮತ್ತೆ ಸಿಎಂ ಆಗಿ ಆಯ್ಕೆಯನ್ನು ಮಾಡ್ತೇವೆ ಅಂತೇಳಿ ಈ ಒಂದು ಚುನಾವಣಾ ಫಲಿತಾಂಶದ ಮೂಲಕ ಸಂದೇಶವನ್ನು ಜೆಡಿಯು ಮತ್ತು ಬಿಜೆಪಿ ಮತ್ತು ಎನ್ಡಿಎಗೆ ರವಾನೆಯನ್ನು ಮಾಡಿದ್ದಾರೆ. ಹೀಗಾಗಿ ಈಗ ಎನ್ಡಿಎದ ನಾಯಕರುಗಳು ಮತ್ತು ಸಿಎಂ ನಿತೀಶ್ ಕುಮಾರ್ ಅವರೇ ಈಗ ಸಿಎಂ ಸ್ಥಾನದ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಮುಖ್ಯವಾಗಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿದ್ದರೆ ಎನ್ಡಿಎಗೂ ಕೂಡ ಒಂದು ಸದೃಢತೆ ಸಿಗುತ್ತೆ, ಸ್ಥಿರತೆ ಸಿಗುತ್ತೆ, ಮತ್ತು ರಾಜ್ಯಕ್ಕೂ ಕೂಡ ಒಂದು ಉತ್ತಮ ಆಳ್ವಿಕೆ, ಆಡಳಿತ ಸಿಗುತ್ತೆ, ಅಭಿವೃದ್ಧಿ ಆಗುತ್ತೆ ಅನ್ನುವ ಕಾರಣಕ್ಕಾಗಿಯೇ ಬಿಜೆಪಿ ಇದುವರೆಗೂ ನಿತೀಶ್ ಕುಮಾರ್ ಅವರನ್ನ ಬೆಂಬಲಿಸ್ಕೊಂಡು ಬಂದಿದೆ ಮತ್ತು ಅವರಿಗೆ ಸಿಎಂ ಸ್ಥಾನವನ್ನು ಕೊಟ್ಟಿದೆ. ಬಿಜೆಪಿ ಪಕ್ಷ ಜೆಡಿಯುಗಿಂತ ಹೆಚ್ಚಿನ ಸ್ಥಾನವನ್ನು ಪಡೆದಂಥ ಸಂದರ್ಭದಲ್ಲೂ ಕೂಡ ನಿತೀಶ್ ಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಕೊಟ್ಟಿರತಕ್ಕಂಥದ್ದಕ್ಕೆ ಇದೇ ಕಾರಣ. ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ, ನೇತೃತ್ವದಲ್ಲಿ ಒಂದು ಕುತೂಹಲ ಏನು ಅಂತಂದ್ರೆ, ಕಳೆದ ಬಾರಿ ಅಧಿಕಾರಕ್ಕೆ ಬಂದಂತಹ ಟೈಮ್ನಲ್ಲೂ
ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡೇ ಚುನಾವಣೆಯನ್ನ ಗೆದ್ದಿದ್ದು ಜೆಡಿಯು. ಬಟ್ ಆಗ್ಲೂ ಕೂಡ ಅವ್ರು 2 ಬಾರಿ ಆ ಪಲ್ಟು ರಾಮ್ ಅನ್ನುವಂಥ ಅವರ ಕುಖ್ಯಾತಿ ಏನಿದೆ, ಒಂದ್ಸಲ RJD ಜೊತೆ ಹೋದ್ರು, ಮತ್ತೆ ಬಿಜೆಪಿ ಜೊತೆಗೆ ಬಂದ್ರು. ಅವರ ಟ್ರ್ಯಾಕ್ ರೆಕಾರ್ಡ್ ನಲ್ಲಿ ಸುಮಾರು 5 ಸಾರಿ ಈ ಕೆಲಸವನ್ನ ಮಾಡಿದ್ದಾರೆ, ಫ್ಲಿಪ್ ಆಗಿದ್ದಾರೆ, ಮೈತ್ರಿಯನ್ನ ಬದಲಾಯಿಸಿದ್ದಾರೆ. ಬಟ್ ಈ ಬಾರಿಯ ರಿಸಲ್ಟ್ ಹೇಗಿದೆ ಅಂತಂದ್ರೆ ಚಂದ್ರಮೋಹನ್, ಮಹಾಗಠಬಂಧನ್ ಜೊತೆ ಹೋದ್ರೂ ಕೂಡ ಇವರು ಸಿಂಗಲ್ 80 ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಟ್ ಮಹಾಗಠಬಂಧನ್ ಇರೋದು 35. ಮಹಾಗಠಬಂಧನ್ ಜೊತೆ ಹೋದ್ರೂ ಕೂಡ ಆ ಸರಳ ಬಹುಮತವನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಅವಧಿಯಲ್ಲಿ 2025ರಿಂದ 30ರ ಅವಧಿ ಏನಿದೆ, ಆ ಪಲ್ಟು ರಾಮ್ ಅವತಾರವನ್ನ ಬಹುಶಃ ಬಿಹಾರದ ಮತದಾರರಿಗೆ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಸುತ್ತೆ ಚಂದ್ರಮೋಹನ್. ಹೌದು ವಿದೇಶಿ, ಈ ಹಿಂದೆ ನಿತೀಶ್ ಕುಮಾರ್ ಅವರು ಬಿಜೆಪಿಯನ್ನು ಬಿಟ್ಟು RJD ಜೊತೆಗೆ ಹೋಗೂ ಕೂಡ ಅಧಿಕಾರದ ಗದ್ದುಗೆ ನೀಡಿದರು. ಆದರೆ ಈ ಬಾರಿ ಆ ರೀತಿಯಾದಂತಹ ಪ್ರಯತ್ನವನ್ನು ಮಾಡಲಿಕ್ಕೆ, ಸಾಹಸವನ್ನು ಮಾಡಲಿಕ್ಕೆ ನಿತೀಶ್ ಕುಮಾರ್ ಅವರಿಗೆ ಸಾಧ್ಯವಾಗೋದಿಲ್ಲ. ಏಕೆಂತಂದರೆ ಮಹಾಗಠಬಂಧನ್ ಗೆದ್ದಿರೋದು ಅಥವಾ ಮುನ್ನಡೆಯನ್ನು ಸಾಧಿಸ್ತಾ ಇರೋದು ಕೇವಲ 35 ಕ್ಷೇತ್ರಗಳಲ್ಲಿ ಮಾತ್ರ. ಹೀಗಾಗಿ ಈಗ 80 ಸೀಟ್ಗಳ ಜೊತೆಗೆ 35 ಸೀಟ್ಗಳನ್ನ ಸೇರಿಸ್ಕೊಂಡು ಅಧಿಕಾರದ ಗದ್ದುಗೆನ ಬಿಹಾರದಲ್ಲಿ ಹಿಡಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಿಹಾರದಲ್ಲಿ ಮ್ಯಾಜಿಕ್ ನಂಬರು 122. ಆ 122ರ ಮ್ಯಾಜಿಕ್ ನಂಬರನ್ನು ಮಹಾಗಠಬಂಧನದಲ್ಲಿ ಇರ್ತಕ್ಕಂತಹ ಸೀಟ್ಗಳನ್ನು ಸೇರಿಸ್ಕೊಂಡು ದಾಟಲಿಕ್ಕೆ ನಿತೀಶ್ ಕುಮಾರ್ ಅವರಿಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಈಗ ನಿತೀಶ್ ಕುಮಾರ್ ಅವರು ಈ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಬಿಜೆಪಿಯ ಜೊತೆಗೇ ಇರಬೇಕಾಗುತ್ತೆ. ಒಂದು ವೇಳೆ ಬಿಜೆಪಿ ಏನಾದರೂ ಬಯಸೋದಾದರೆ ನಿತೀಶ್ ಕುಮಾರ್ ಅವ್ರನ್ನೇ ಹೊರಗಿಟ್ಟು ಬೇರೆ ಉಳಿದ ಪಕ್ಷಗಳ, ಅಂದರೆ ಬಿಜೆಪಿನಲ್ಲಿ NDAದಲ್ಲಿ ಇರ್ತಕ್ಕಂಥ ಉಳಿದ 3 ಪಕ್ಷಗಳ ಬೆಂಬಲವನ್ನು ಪಡ್ಕೊಂಡು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ, ಮುನ್ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಏಕೆಂತಂದರೆ ಈಗ 201 ಅಥವಾ 202 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಈಗ JDU ಗೆಲ್ತಾ ಇರ್ತಕ್ಕಂಥದ್ದು 80 ಕ್ಷೇತ್ರಗಳಲ್ಲಿ. ಈ ಒಂದು JDUನ ಹೊರಗಿಟ್ಟರೂ ಕೂಡ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಬಿಜೆಪಿಗೆ ಸಾಧ್ಯ ಆಗುತ್ತೆ. ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಜೊತೆಗೆ LJP ಪಕ್ಷ, ಈ ಒಂದು ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವರ ಬೆಂಬಲವನ್ನು ಪಡ್ಕೊಂಡೇ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡಿ ಮುನ್ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಬಹುಮತದ ಮ್ಯಾಜಿಕ್ ನಂಬರನ್ನು ದಾಟಲಿಕ್ಕೆ ಬಿಜೆಪಿ, LJP, ಹಿಂದೂಸ್ತಾನ್ ಅವಾಮ್ ಮೋರ್ಚಾ, RSLP ಪಕ್ಷಗಳಿಗೆ ಸಾಧ್ಯ ಆಗುತ್ತೆ. ಆದರೆ ಈ ಒಂದು ಪಕ್ಷಗಳನ್ನು ಬಿಟ್ಟು JDU ಪಕ್ಷವೇ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಏಕಾಂಗಿಯಾಗಿ ಸಾಧ್ಯವಾಗೋದಿಲ್ಲ. ಜೊತೆಗೆ ಮಹಾಗಠಬಂಧನ ಪಕ್ಷಗಳ ಬೆಂಬಲವನ್ನು ಪಡ್ಕೊಂಡ್ರು ಕೂಡ ನಿತೀಶ್ ಕುಮಾರ್ ಅವರಿಗೆ ಸರ್ಕಾರ ರಚನೆ ಮಾಡಿ ಬಹುಮತವನ್ನು ಸಾಬೀತುಪಡಿಸಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಿತೀಶ್ ಕುಮಾರ್ ಅವರು ಮುಂದಿನ 5 ವರ್ಷಗಳ ಅವಧಿಯಲ್ಲಿ NDAದಲ್ಲೇ ಇರಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನು ಕೂಡ ಬಿಹಾರದ ಜನ ಈ ಬಾರಿ ನಿರ್ಮಾಣ ಮಾಡಿದ್ದಾರೆ. ವಿದೇಶಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.